ಉಕ್ಕಿನ ಸೇತುವೆ ಯೋಜನೆಗೆ ಮಧ್ಯಂತರ ತಡೆ ನೀಡಲು ಹೈಕೋರ್ಟ್ ನಕಾರ ಮಾಡಿದೆ. ಉಕ್ಕಿನ ಸೇತುವೆ ಯೋಜನೆಗೆ ಮಧ್ಯಂತರ ತಡೆ ನೀಡಲು ಹೈಕೋರ್ಟ್ ನಕಾರಿಸಿದೆ. ಯೋಜನೆ ಮುಂದುವರಿಸುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ಮೌಖಿಕವಾಗಿ ಸೂಚನೆಯನ್ನ ಕೊಟ್ಟಿದೆ. ನವೆಂಬರ್ 2ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ವಿಭಾಗೀಯ ಪೀಠ ಮುಂದೂಡಿದೆ. ಉಕ್ಕಿನ ಸೇತುವೆ ನಿರ್ಮಾಣ ಪ್ರಶ್ನಿಸಿ ನಮ್ಮ ಬೆಂಗಳೂರು ಫೌಂಡೇಶನ್ ಪಿಐಎಲ್ ಅರ್ಜಿಯನ್ನ ಸಲ್ಲಿಸಿತು. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಪಿಐಎಲ್ ವಿಚಾರಣೆ ಕೂಡ ನಡೆಯಿತು. ಈ ಪ್ರಕರಣದಲ್ಲಿ ಸರ್ಕಾರ ಆತುರವಾಗಿ ವರ್ತಿಸುತ್ತಿದೆ ಅಂತ ಪಿಐಎಲ್ನಲ್ಲಿ ಉಲ್ಲೇಖಿಸಲಾಗಿತ್ತು. ಯೋಜನೆ ಪ್ರಾರಂಭಕ್ಕೆ ಮುನ್ನ ಸಾರ್ವಜನಿಕರ ಅಹವಾಲನ್ನ ಕೇಳಬೇಕು. ಅರ್ಜಿ ಇತ್ಯರ್ಥವಾಗುವವರೆಗೂ ಕೂಡ ಯೋಜನೆ ಜಾರಿಗೆ ತಡೆ ನೀಡಿ ಮಧ್ಯಂತರ ಆದೇಶವನ್ನ ನೀಡಬೇಕು ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿತ್ತು. ಆದರೆ ಉಕ್ಕಿನ ಸೇತುವೆ ಯೋಜನೆಗೆ ಮಧ್ಯಂತರ ತಡೆ ನೀಡಲು ಹೈಕೋರ್ಟ್ ನಕಾರವನ್ನ ವ್ಯಕ್ತಪಡಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಶಬೀರ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಏನ್ ಹೇಳಿದೆ ಹೈಕೋರ್ಟ್? ಹೌದು ಅರುಣ್, ಏನು ಉಕ್ಕಿನ ಸೇತುವೆಯನ್ನು ನಿರ್ಮಾಣ ಆಗ್ತಿರುವಂತಹ ಸ್ಟೀಲ್ ಬ್ರಿಡ್ಜ್ಗೆ ಸದ್ಯಕ್ಕೆ ಒಂದು ಆತಂಕ ಎದುರಾಗಿತ್ತು. ಆ ಆತಂಕ ಸದ್ಯಕ್ಕೆ ಇಲ್ಲ ಅಂತ ಹೇಳ್ಬೋದು. ಏನು ನಮ್ಮ ಬೆಂಗಳೂರು ಪ್ರತಿಷ್ಠಾನದ ವತಿಯಿಂದ ಇವತ್ತು ಹೈಕೋರ್ಟ್ಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹಾಕಿತ್ತು. ವಿಚಾರಣೆ ನಡೆಸಿದಂತ ವಿಭಾಗೀಯ ಪೀಠ ಏನಿದೆ ಯೋಜನೆಗೆ ಮಧ್ಯಂತರ ತೀರ್ಪನ್ನ ನೀಡಲಿಕ್ಕೆ ಒಂದು ಆದೇಶ ನೀಡಲಿಕ್ಕೆ ಒಂದು ನಕಾರ ಮಾಡಿರುವಂತದ್ದು. ಏನು ಈಗಾಗಲೇ ಕಾಮಗಾರಿ ಶುರುವಾಗುವ ಹಂತದಲ್ಲಿದೆ. ಹೀಗಾಗಿ ತಡೆ ನೀಡಲು ನಕಾರ ನೀಡಿರುವಂತದ್ದು ಹೈಕೋರ್ಟ್. ಏನು ನಮ್ಮ ಬೆಂಗಳೂರು ಫೌಂಡೇಶನ್ ವತಿಯಿಂದ ಏನು ಅರ್ಜಿದಾರರ ಪರವಾಗಿ ಏನು ಒಂದು ವಾದ ಮಂಡಿಸಿದಂತ ಸಜ್ಜನ್ ವಕೀಲ ಏನಿದ್ದಾರೆ ಸಜ್ಜನ್ ಪೂವಯ್ಯ, ಈ ಪ್ರಕರಣದಲ್ಲಿ ಆತುರವಾಗಿ ಏನು ಒಂದು ಸರ್ಕಾರ ಆತುರವಾಗಿ ಒಂದು ಕಾಮಗಾರಿಯನ್ನ ಪ್ರಾರಂಭ ಮಾಡ್ತಿದೆ. ಸರ್ಕಾರ ಈ ಬಗ್ಗೆ ಸಾರ್ವಜನಿಕರ ಅಹವಾಲುವನ್ನು ಸ್ವೀಕರಿಸಬೇಕಾಗಿತ್ತು ಹಾಗೂ ಕಾಮಗಾರಿಯ ಸಾಧಕ ಬಾಧಕಗಳನ್ನ ಚರ್ಚಿಸಬೇಕಾಗಿತ್ತು. ಆದ್ರೆ ಇವ್ಯಾವುದನ್ನು ಮಾಡದೆ ಸರ್ಕಾರ ತರಾತುರಿಯಲ್ಲಿ ಒಂದು ಉಕ್ಕಿನ ಸೇತುವೆಯನ್ನು ನಿರ್ಮಾಣ ಮಾಡಲು ಮುಂದಾಗಿದೆ. ಹೀಗಾಗಿ ಒಂದು ತಡೆ ಆಜ್ಞೆಯನ್ನ ನೀಡಬೇಕು ಅಂತ ಒಂದು ವಾದವನ್ನ ಮಂಡಿಸಿದ್ರು. ಆದ್ರೆ ಇದಕ್ಕೆ ಕೇಳಿದ ಹೈಕೋರ್ಟ್ ಪೀಠ ಏನಿದೆ ಮಧ್ಯಂತರ ತಡೆಯನ್ನ ನೀಡಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಒಂದು ಆದೇಶ ನೀಡಿರುವಂತದ್ದು. ಏನು ಈಗ ಸದ್ಯಕ್ಕೆ ಮಧ್ಯಂತರ ಆದೇಶವನ್ನು ನೀಡ್ಲಿಕ್ಕೆ ಆಗೋಲ್ಲ. ಆದ್ರೆ ಅಂತಿಮ ಆದೇಶಕ್ಕೆ ಕಾಮಗಾರಿಯೇ ಮತ್ತು ಸರ್ಕಾರ ಬದ್ಧವಾಗಿರ್ಬೇಕು ಅಂತ ಒಂದು ಮಾತನ್ನ ಹೇಳಿದೆ. ಅಂದ್ರೆ ಈಗ ಮುಂದೆ ಈ ವಿಚಾರಣೆಯನ್ನ ನವೆಂಬರ್ 2ಕ್ಕೆ ಮುಂದೂಡಿದೆ. ಇದಾದ ನಂತರ ಏನು ಆದೇಶ ಹೊರಬರುತ್ತೆ, ಈ ಆದೇಶಕ್ಕೆ ಸರ್ಕಾರ ಆಗಿರ್ಬೋದು ಹಾಗೂ ಇದು ಕಾಮಗಾರಿ ಒಂದು ಆದೇಶಕ್ಕೆ ಒಳಪಟ್ಟಿರ್ಬೇಕು ಅಂತ ಒಂದು ಆದೇಶ ನೀಡಿದೆ ಅರುಣ್. ಆದ್ರೆ ಶಬೀರ್, ಸದ್ಯಕ್ಕೆ ಹೈಕೋರ್ಟ್ ಹೇಳಿರುವಂತದ್ದು ಈಗಾಗಲೇ ಕಾಮಗಾರಿ ಆರಂಭವಾಗಿದೆ, ಹಾಗಾಗಿ ಅದನ್ನ ಮಧ್ಯಂತರ ತಡೆ ಕೊಡಕ್ಕಾಗಲ್ಲ ಅನ್ನೋದಾ, ಅಥವಾ ಇದಕ್ಕೆ ಮಧ್ಯಂತರ ಆದೇಶ ಕೊಡೋಕೆ ಸಾಧ್ಯವಿಲ್ಲ, ತಡೆಯನ್ನ ನೀಡೋಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನ ಹೇಳಿದೆಯಾ? ಸದ್ಯಕ್ಕೆ ಕಾಮಗಾರಿ ಈಗ ಚಾಲ್ತಿಯಲ್ಲಿರೋದ್ರಿಂದ ಅಂದ್ರೆ ಈಗಾಗಲೇ ಭಾಗಶಃ ಶುರುವಾಗಲು ಪ್ರಾರಂಭ ಆಗಿರೋದ್ರಿಂದ ಈಗ ಸದ್ಯಕ್ಕೆ ಆ ಒಂದು ತಡೆಯನ್ನ ನೀಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನಿಮ್ಮ ಹೆಬ್ಬಾಳ ಕ್ಷೇಮಾಭಿವೃದ್ಧಿ ಪ್ರದೇಶದಲ್ಲಿ ಒಬ್ಬ ಕಾರ್ಪೊರೇಟರ್ 10 ಕೋಟಿ ಬದ್ದು 20 ಕೋಟಿ ಮಾಡ್ತಾನೆ. ಡೋಂಟ್ ರೈಸ್ ಕ್ವಶನ್ ಬಿಕಾಸ್ ನಾನು ಅದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಸಂಘ ಕಟ್ತೀನಿ, ಇದು ಬೇಕೇ ಬೇಕು ಅಂತ. ವಿಲ್ ಯು ಅಕ್ಸೆಪ್ಟ್ ಇಟ್? ಈಸ್ ಇಟ್ ನಾಟ್ ಲೂಟ್ ಆಫ್ ಪಬ್ಲಿಕ್ ಮನಿ? ದೂರದ ಸ್ವೀಡನ್ ದೇಶದಿಂದ ಪೋಷಕರನ್ನ ಹುಡುಕಲು ಬಂದ ಮಗಳಿಗೆ ತಂದೆ ಮತ್ತು ಸೋದರ ಸಿಕ್ಕಿದ್ದಾರೆ.